ಸೊ ವೆಲ್ಕಮ್ ಬ್ಯಾಕ್ ಅನ್ನೋದ್ರ ಚಾನಲ್. ಸೊ ಅನ್ನೋದರ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M32 ಅಲ್ಲಿ ಗೇಮ್ ಪ್ಲೇ ಆಡ್ತಾ ಇದ್ದೀವಿ. ಆದರೆ ಈ ವಿಡಿಯೋದಲ್ಲಿ ಯಾವ ಥರ ಇದೆ ನೋಡಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ತುಂಬ ಸ್ವಲ್ಪ ಲ್ಯಾಗ್ ಹೊಡಿತು. ಈಗ ಗೇಮಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲ್ಯಾಗ್ ಹೊಡಿತು. ನೋಡ್ಬೋದು ಯಾವ ಥರ ಇಲ್ಲಿ ಗೇಮ್ ಪ್ಲೇ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾವು ಒಂದು ಸ್ವಲ್ಪ ಫೈಟ್ ಆಗಿದೆ, ಹಾಗೆ ನಂದು ಪ್ರೊಫೈಲ್ ಕೂಡ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಸ್ವಲ್ಪ ಲ್ಯಾಗ್ ಆಗ್ತಿದೆ, ಎಲ್ಲ ಬರ್ತಾ ಇದೆ. ಓಕೆ 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 ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೇಮನ್ನು. ಈಗ ಆಲ್ರೆಡಿ ನಮ್ಮ ಕಡೆ 3 ಟೀಮ್ಮೇಟ್ಸ್ ಇದ್ದಾರೆ, 4 ಜನ ಟೀಮ್ಮೇಟ್ಸ್ ಆಗಿದ್ದೀವಿ. ಈಗ ಅದರಲ್ಲಿ ಒಬ್ಬ ಹಾಫ್ ಟೈಮ್ ಆಗಿಬಿಟ್ಟಿದ್ದ. ಹಾಗೆ ನೋಡ್ತಾ ಇರ್ಬೋದು, ನಾವು ಮುಂದೆ ಹಾಗೆ ಹೋಗ್ತಾ ಇದ್ವಿ. ಈವೆಂಟಲ್ಲಿ ಭಾಳ ಒಂದು ದೊಡ್ಡ ಇದು ಆಗುತ್ತೆ, ಯಾಕಂದರೆ ತುಂಬ ಲ್ಯಾಗ್ ಹೊಡುತ್ತೆ. ಅಲ್ಲಿ ಲ್ಯಾಗ್ ಹೊಡೆದಾಗ ನಾವು ನಿಮ್ಗೆ ಗೊತ್ತೇ ಆಗಲ್ಲ ಎಲ್ಲಿ ನೋಡಿದ್ರಂತ, ಸೀದಾ ಹೊಣ್ಣಕ್ಕೆ ಅಡ್ಗಿನ ಆಗುತ್ತೆ ಅಲ್ಲಿ. ಸೊ ಮುಂದೆ ಇದನ್ನಾಗಿ ನೋಡ್ತಾ ಇರಿ. ಈಗ ಇದನ್ನ ನಾನು ಸ್ವಲ್ಪ ಓಡಿಸಿದ್ದೆ, ಹಾಗೆ ನೀವು ಹಾಗೆ ತಿಳ್ಕೊಬೇಡಿ. ಈಗ ನಾವು ಇಲ್ಲಿ ಈವೆಂಟಲ್ಲಿ ಇಳ್ತಾ ಇದ್ದೀವಿ. ನೋಡ್ತಾ ಇರೋದು ಯಾವ ಥರ ಇಳ್ತಾ ಇದ್ದೀವಿ. ಲಾಬಿ ಫುಲ್ಲು ಹೆವಿ ಆಗಿದೆ. ಇಲ್ಲಿ ಹಾಲ್ಡ್ರಾಪ್ನು ಕೂಡ ತುಂಬ ಜಾಸ್ತಿ ಜನ ಬಂದಿದ್ದಾರೆ. ಇಲ್ಲಿ ತುಂಬ ಲ್ಯಾಗ್ ಹೊಡಿತಾ ಇತ್ತು. ಮತ್ತು ಹಾಗೆ ನಾನು ಕವರ್ ಅಪ್ಗೆ ಇಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಈವೆಂಟಲ್ಲಿ ಒಂದು ಕಿಲ್ಲನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಟ್ರೈ ಮಾಡ್ತಾ ಇರ್ತೀವಿ. ಯಾರು ಹೊಸ ಬಂದಿದ್ದಾರೆ ಅವ್ರು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಚಾನಲ್ನ ಲೈಕ್ ಮಾಡಿ ಗೈಸ್. ಒಂದು ಲೈಕ್ ಅಂತೂ ಬೇಕೇ ಬೇಕು. ಈಗ ಈ ಚಾನಲ್ ನಾವು ಫಸ್ಟ್ ವಿಡಿಯೋ ಆಗಿದೆ, ಅದು ಕನ್ನಡದಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆಗುತ್ತೆ, ಕನ್ನಡದಲ್ಲಿ ವಾಯ್ಸ್ ಕೊಡ್ತಾ ಇರೋದು. ಈಗ ಮುಂದೆ ನೋಡ್ತಾ ಇರ್ಬೋದು. ಈಗ ಫಸ್ಟ್ಗಂತೂ 2ನೇ ಸಲೇನೂ ಫೈಟ್ ಆಗಿತ್ತು, ಅದು ತೋರಿಸಿ ಮಾಡಿದ್ದೆ, ಆದರೆ ಸರಿ ಆಗಿದ್ದಿಲ್ಲ. ಹಾಗೆ ನಾನು ಅದನ್ನು ಕ್ಲಿಪ್ಪನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಈಗ ಸೆಕೆಂಡಲ್ಲಿ ನಾನು ಈಗ ಇಳಿದು ಬಿಟ್ಟಿದ್ದೀನಿ. ಇಲ್ಲಿ ಒಬ್ಬ ಬಾಟ್ ಇರ್ತಾನೆ ಗೈಸ್, ಬಾಟ್ ಇಲ್ಲೂ ಸ್ವಲ್ಪ ಇದಾಗಿದೆ. ಇಲ್ಲೊಬ್ಬ ಬಾಟ್ ಇರ್ತಾರೆ ನೋಡಿ, ಇಲ್ಲಿ ನೋಡಿ ಬಾಟ್. ಈ ಬಾಟ್ ಭಾಳ ಜನ ಬರ್ತಾ ಇದೆ ಇದರಲ್ಲಿ. ನೋಡಿದ್ರೆ ನಮಗೆ ಸ್ವಲ್ಪ ಇದಾಗ್ತಿದೆ, ಬಾಟ್ ಈಜಿನ ಬರ್ತಾರೆ ಅಂದರೆ. ನಮ್ಮ ಟೀಮೇಟ್ ಅಂದರು ಒಂದು 5-6 ಕಿಲ್ ಅಂತರೂ ಬಾಟನ್ನೇ ಹೊಡೆದಿದ್ದಾನೆ. ಇಲ್ಲಿ ಫೈಟ್ ಆಗುತ್ತೆ ನೋಡಿ ಗೈಸ್. ಇಲ್ಲಿ ಒಂದು ಫೈಟ್ ಆಗುತ್ತೆ. ಇಲ್ಲಿ ಒಂದು 2 ಸ್ಕ್ವಾಡ್ ಬರುತ್ತೆ. ಇಲ್ಲಿ 2 ಸ್ಕ್ವಾಡ್ನಲ್ಲಿ ನಾವು ಒಂದು ಸ್ಕ್ವಾಡ್ ಅಂತ ಡೆಡ್ ಮಾಡ್ತೀವಿ, ಆದರೆ ಇನ್ನೊಂದು ಸ್ಕ್ವಾಡ್ ಹಿಂದಿಂದ ಬಂದುಬಿಡುತ್ತೆ. ಅದರಲ್ಲಿ ಇಬ್ಬರು ಟೀಮೇಟ್ಸ್ ಇರ್ತಾರೆ. ಅವರು ನೋಡ್ತಾರೆ ಈಗ ಫೈಟ್ ಯಾವ ಥರ ಆಗುತ್ತೆ. ಅಪಾಯ ಕಾದಿದೆ. ನಾನು ಇಲ್ಲಿ ಬಂದು ಟೀಮೇಟಿಗೆ ಡ್ಯಾಮೇಜ್ ಕೊಡ್ತೀನಿ, ಆದರೆ ನಮ್ಮ ಟೀಮೇಟ್ಸ್ ಹೋಗಿ ಅವರಿಗೆ ಫಿನಿಶ್ ಮಾಡಿಬಿಡ್ತಾನೆ. ಆದರೆ ಕಿಲ್ ಚೋರಿ ಮಾಡ್ತಾನೆ. ಹಾಗೆ ನೋಡ್ತಾ ಇರ್ಬೋದು, ನಾವು ಬರೀ ಇವನು ಒಬ್ಬನೇ ಅಂತ ಮಾಡಿದ್ದೆ. ಹಾಗೆ ಇನ್ನೊಂದು ಗಾಡಿ ಬರುತ್ತೆ, ಇನ್ನೊಂದು ಎಲಿಮೆಂಟ್ ಬಿಟ್ಟು. ಹಾಗೆ ಆ ಕಡೆ ಈ ಕಡೆ ಬಂದೇನೆ ಇರ್ತಾರೆ. ನಮ್ಮ ಟೀಮೇಟ್ಸ್ ಹೋಗ್ತಾರೆ ನೋಡಿ. ಈಗ ಹೋಗಿ ಫಿನಿಶ್ನು ಮಾಡ್ತಾರೆ. ಈಗ ಅವ್ರಿಗೆ ಫಿನಿಶ್ ಮಾಡಿ ಟೈಮ್ ಈಗ ನಮಗೆ ಬರ್ತಿತ್ತು. ಹಾಗೆ ನೋಡ್ತಾ ಇರ್ಬೋದು. ಈಗ ಹಿಂದೆ ಒಂದು ಗಾಡಿ ಬರುತ್ತೆ, ನಾನೀಗ ಇಳಿದು ಆ ಕಡೆಯಿಂದ ಹೋಗ್ತೀನಿ ಬೂಟ್ ಮಾಡಬೇಕಂತ. ಈಗ ಗೈಸ್ ಈಗ ಟೀಮೇಟ್ಸು ಮತ್ತು ಇಲ್ಲಿ ಒಂದು ಗಾಡಿ ಬರುತ್ತೆ, ಒಂದು ಡ್ಯಾಕ್ಶಾ ಬರುತ್ತೆ ಹಿಂದೆ, ಆ ಮನೆ ಹಿಂದೆ. ಈಗ ಆ ಕಡೆಯಿಂದ ಒಂದು ಸ್ಕ್ವಾಡ್ ಬಂದಿದೆ. ಹೀಗೆ ಹಿಂದೆ ಒಂದು ಸ್ಕ್ವಾಡ್ ಇದೆ. 2 ಸ್ಕ್ವಾಡು ನಡುವೆ ನಾವು ಸಿಗೊಂಡಿದ್ವಿ. ಹಾಗೆ ಈಗ ಇಲ್ಲಿ ಫೈಟ್ ಯಾವ ಥರ ಆಗುತ್ತೆ ನೋಡಿ. ಇಲ್ಲಂತೂ ನನಗಂತೂ ಕೈಯೆಲ್ಲ ನಡಗಿಬಿಡುತ್ತೆ, ಯಾಕಂದರೆ ಇಷ್ಟು 2 ಟೀಮ್ಗಳು ನಡುವೆ ಫೈಟ್ ನಡೆಯುವಾಗ ಗೈಸ್ 2 ಟೀಮೇಟ್ಸ್ ಹೋಗೋಕ್ಕಾರೆ ನಾನೇ ಒಬ್ಬನೇ ಉಳಿದಿದ್ದು. ಲಾಸ್ಟ್ ನೋಡ್ತಾ ಇರಿ ಯಾವ ಥರ ಆಗುತ್ತೆ ಫೈಟ್. ಈಗ ಮಾಡಿದ ಈಗ ನೋಡಿ, ಈಗ ಅವನು ನಾಕ್ ಹಾಕಾನೆ, ನಾನೇ ಒಬ್ಬನೇ ಉಳಿದೀನಿ ನೋಡಿ. ಸೊ ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಹಿಂದೆ ಒಂದು ಸ್ಕ್ವಾಡ್ ಇತ್ತು. ಹಾಗೆ ನಾವು ಈಗ ಟೀಮೇಟ್ ರಿವೈವ್ ಮಾಡ್ತೀನಿ. ಟೀಮೇಟ್ ರಿವೈವ್ ಮಾಡಿ ಈಗ ನಮ್ಮ ಟೀಮೇಟ್ಸ್ ಇಬ್ಬರು ಸೇರಿ ಅದನ್ನು ಫಿನಿಶ್ ಮಾಡಿದ್ದಾರೆ. ನಾನು ಇಲ್ಲಿ ಮನೆ ಕಡೆ ಬಂದೆ. ಈಗ ಇಲ್ಲೆಲ್ಲ ಫಿನಿಶ್ ಮಾಡಿಕೊಂಡು ಇಲ್ಲೆಲ್ಲ ಇಲ್ಲಿ ಖಾಲಿ ಮಾಡಿಕೊಂಡು ಈಗ ಸೀದಾ ಝೂನಿಗೆ ಅಂತ ಹೋಗ್ತಾ ಇದ್ವಿ. ಝೂನಿಗೆ ಹೋಗುವಾಗ ಇಲ್ಲೇ ಒಂದು ಸ್ಕ್ವಾಡ್ ಸಿಗುತ್ತೆ, ಅದು ಕ್ಯಾಂಪಿಂಗ್ ಸ್ಕ್ವಾಡ್. ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ಹುಡ್ತೀವಿ ನಾವು ಅದನ್ನು. ಹಾಗೆ ಮತ್ತು ಇನ್ನೊಂದು ಸ್ಕ್ವಾಡ್ ನಮ್ಮ ಮೇಲೆ ರಶ್ ಆಗಿಬಿಡುತ್ತೆ. ಸ್ಕ್ವಾಡ್ ನೋಡಿದ್ಮೇಲೆ ಈ ಒಂದು ಇದು ಈಗ ಇಲ್ಲಿ ನಮ್ಮ ಟೀಮೇಟ್ ನಾಲ್ಕು ಇಲ್ಲಿ 2 ಇದು ಒಬ್ಬ ಇಲ್ಲಿ ಬಕ್ಕೊಂಡ್ಬಿಟ್ಟಿರ್ತಾನೆ ನೋಡಿ ವಯಸ್ಸು. ಇಲ್ಲಿ 3 ಇದು ಇಲ್ಲಿಂದ ಫಿನಿಶ್ ಮಾಡ್ತೀವಿ. ಹಾಗೆ ನಿಮ್ಮ ಕಡೆ ಹೀಲ್ ಬಿಟ್ಟಲ್ಲಿ ಇತ್ತು ಇನ್ನೂ ಬೇರೆ ಸ್ಕ್ವಾಡ್ನೇ ಇರ್ಬೋದು.
ಅವನ್ನ ಫಿನಿಷ್ ಮಾಡ್ಬೇಕಂತ ನಾನು ಹೋಗ್ತೀನಿ. ಇಲ್ಲಿ ಬೇರೆ ಸ್ಕ್ವಾಡಿನ ನಮಗೆ ಅಟ್ಯಾಕ್ ಆಗ್ಬಿಟ್ಟು ಫಿನಿಷ್ ಮಾಡಿದ್ಮೇಲೆ ನಾವು ಈಗ ಹೋಗ್ತೀನಿ ನಮ್ಮ ಟೀಮೇಟಿಗೆ ನಾವು ರಿವೈವ್ ಮಾಡ್ಬೇಕಂತ. ಇಲ್ಲಿ ಆಗಾಗ್ಬಿಡ್ತೀನಿ ಗೈಸ್. ಇಲ್ಲೇ ಒಂದು ಇದು ಆಗಿದ್ದು ನೋಡ್ತಾ ಇರ್ಬೋದು. ಯಾವತ್ತು ರಿವೈವ್ ಮಾಡುವಾಗ ಸ್ಮೋಕ್ ಹಾಕಿ ಹಾಗೆಯೇ ಫಸ್ಟು ನಿಮ್ಮ ಟೀಮೇಟನ್ನು ರಿವೈವ್ ಮಾಡಿ ಅಪೋಸಿಟ್ ಇದು ಇದ್ದರೆ ಹಾಗೆ ಅವ್ರು ಟೀಮೇಟ್ ರಿವೈವ್ ಮಾಡಿದರೆ ಆಮೇಲೆ ಕವರ್ನೂ ಕೊಡ್ಬೋದು. ಇಲ್ಲಿ ನಮ್ಮ ಟೀಮೇಟ್ಸ್ ಎಲ್ಲ ನೂವ್ಸ್ ಯಾರ್ಯಾರು ನೋವು ಬಂದುಬಿಟ್ಟಿದ್ದ 3 ನಂಬರು ನೋಡ್ತಾ ಇರ್ಬೋದು. 3 ನಂಬರಲ್ಲಿ 4 ನಂಬರು ಅಲ್ಲೇ ನಾನು ಬಾಜುನ ಮಲ್ಕೊಂಡಿದ್ದಾನೆ, ರಿವೈವ್ ಮಾಡ್ತಾ ಇದ್ದಿಲ್ಲ. ನನ್ನ ಕಡೆ ಬರ್ತೆ ಗ್ರೆನೇಡಿಂದ ಫಿನಿಶ್ ಆಗ್ಬಿಡ್ತೀನಿ. ಹಾಗೆ ಇವ್ನು ಗೇಮ್ ಪ್ಲೇ ನೋಡಿ ಗೈಸ್ ಯಾವ ಥರ ಆಡ್ತಾನೆ ಇವನು. ನನಗೆ ಒಂಥರ ಆಯಿತು ಗೈಸ್ ಇವು ಆಡೋದು ನೋಡಿ 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 ಇಂಥ ಟೀಮೇಟ್ಸ್ ಬರ್ತಾರೆ ನಮ್ಮ ಇದರಲ್ಲಿ. ಓಕೆ ಇಲ್ಲಿಂದ ನಾವು ಫಿನಿಶ್ ಆಗಿತ್ತು. ನಾವು ಡೈಮಂಡ್ 4ಇಂದ ಡೈಮಂಡ್ 3ಗೆ ಬಂದಿದ್ದೀನಿ. ಈಗ ನಂದು ಕಿಡಿ ತೋರಿಸ್ತೀನಿ, ಕಿಡಿ ಯಾವ ಥರ ಇದೆ. ಈ ಅಣ್ಣಂದು ಕಿಡಿ ಎಷ್ಟಿದೆ? 3 ಕಿಡಿ ಇದೆ. ನೋಡೋಣ ನಮ್ಮ ಕಿಡಿ ಎಷ್ಟಿದೆ ನೋಡೋಣ, ಬನ್ನಿ ನೋಡೋಣ ಅಂತ ಲಾಬಿಯಲ್ಲಿ ಹೋಗೋಣ. ಇಲ್ಲಿ ನಾನು ಇಸ್ಲಾಕಿಲ್ ಜಾಸ್ತಿ ಅಲ್ಲೇ ಇಲ್ಲ, ಇದೇ ರೆಕಾರ್ಡಿಂಗ್ ಮಾಡುವಾಗಲೇ ಸ್ವಲ್ಪ ಇದಾಗುತ್ತೆ. ನಾವು ನಾರ್ಮಲಿ ಇಲ್ಲಿ ನಾವು ಹೊಡ್ತಾ ಇರ್ತೀವಿ, ಫೈಟ್ ಚಲೋ ಆಗ್ತಾ ಇರ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ನಾವು ಹಿಂಗೆ ಬಂತ 4 ಹಿಂಗೆ ಬಂತ ನಾವು ನೋಡಿದ್ರಿ ನಾವು 4 ಕಿಲ್ ಹೊಡಿದ್ವಿ, ನಾನು 4 ಕಿಲ್ ಹೊಡಿದ್ದೀನಿ ನೋಡ್ತಾ ಇರ್ಬೋದು. ಈಗ ಲಾಬಿಯಲ್ಲಿ ಬಂದಿದ್ದೀವಿ. ಯಾರು ಹೊಸದಾಗಿದ್ದೀರಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹಾಗೆ ಲೈಕ್ನ ಮಾಡಿ. ಸೊ ನೋಡ್ತಾ ಇರ್ಬೋದು RP ಈ ಸಲ ರಾಯಲ್ ಪಾಸ್ನು ಹೊಡಿಬೇಕು. ರಾಯಲ್ ಪಾಸ್ ಇನ್ನೂ ಹೊಡೆದೇ ಇಲ್ಲ, ಹೋದ ಸಲ ಹೊಡೆದಿದ್ದೆ. ಇನ್ನು ರಾಯಲ್ ಪಾಸ್ನು ಹೊಡೆದ್ರೆ ಆಯಿತು. ಈಗ ನೋಡಿ ಪ್ರೊಫೈಲ್ ತೆಗಿತೀನಿ, ಇಂದ ಕಿಡಿ ನೋಡಿ ಅಷ್ಟಿದೆ. ಕಿಡಿ ತುಂಬ ಸ್ವಲ್ಪ ಇಳಿದ್ಬಿಟ್ಟಿದೆ, ಈಗ 3:23 ಆಗಿದೆ, ಇಳಿದ್ಬಿಟ್ಟಿದೆ. ಡೈಮಂಡ್ 3ನಲ್ಲಿ ಇದ್ದೀವಿ. ಕಾಂಕರರ್ ಅಂತರೂ ಎಲ್ಲಿ ಮಾಡಬೇಕು ಗೈಸ್, ಇಂಥ ಪ್ಲೇಯರ್ಸ್ ಹ್ಯಾಕರ್ ಬಂದುಬಿಡ್ತಾರೆ ಮ್ಯಾಚಲ್ಲಿ. ಓಕೆ ಇಲ್ಲಿಂದ ನಾವು ಸ್ಟೇಟಸ್ ನೋಡ್ತಾ ಇರ್ಬೋದು ಆಯಿತು. ಸೊ ಇಲ್ಲಿಂದ ನಾವು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಗೈಸ್ ಆ್ಯಂಡ್ ಮೋಸ್ಟ್ ವೆಲ್ಕಮ್. ಹಾಗೆ ಇನ್ನೊಂದು ನಿಮಗೆ ಈ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮತ್ತು ಫ್ರೀ ಫೈರ್ನು ಹಾಕ್ತೀನಿ, ಫ್ರೀ ಫೈರ್ನು ಆಡ್ತೀವಿ. ಹಾಗೆ ಅಷ್ಟೊಂದು ಆಡಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.